ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾರಿವು. ಇವತ್ತು ನಾವು ಒಮೆಗಾ ಬ್ಲಾಕ್ ಅಂದ್ರೆ ಏನು ಅಂತ ವಿಲ್ ಅಂಡರ್ಸ್ಟ್ಯಾಂಡ್. ಆಲ್ಮೋಸ್ಟ್ ಜೂನಿಂದ ನಾವು ವಿ ಆರ್ ಲಿಸನಿಂಗ್ ಟು ದಿಸ್ ಕಾನ್ಸೆಪ್ಟ್ ಆಫ್ ಒಮೆಗಾ ಬ್ಲಾಕ್. ವಾಟ್ ಇಸ್ ದ್ಯಾಟ್ ಅಂತ ಕಾನ್ಸೆಪ್ಷುಯಲ್ ಕ್ಲಾರಿಟಿ ತಗೊಳೋಣ. ಅಂಡ್ ಅಟ್ ದ ಸೇಮ್ ಟೈಮ್ ಹೀಟ್ ಟೋನ್ಸ್ ಅಂತ, ವಾಟ್ ಇಸ್ ದಿಸ್ ಹೀಟ್ ಟೋನ್ಸ್? ನಮ್ಮ ಇಂಡಿಯಾನಲ್ಲೂ ಅವನ್ ದೆನ್ ವಿಲ್ ಸಿ ಹೀಟ್ ಟೋನ್ಸ್. ಸೊ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿಸ್ ಹೀಟ್ ಟೋನ್ಸ್ ಅಂತ. ಯಾಕೆ ಯುರೋಪ್ ಅಲ್ಲೇ ಇದಾಗಿದೆ? ವಾಟ್ ಇಸ್ ದ ಲಿಂಕ್ ಬಿಟ್ವೀನ್ ಒಮೆಗಾ ಬ್ಲಾಕ್, ಜೆಟ್ ಸ್ಟ್ರೀಮ್, ಆಫ್ರಿಕನ್ ವಿಂಡ್? ಅದೆಲ್ಲ ವಿಲ್ ಲಿಂಕ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸಿ, ಜೆಟ್ ಸ್ಟ್ರೀಮ್ ಬಗ್ಗೆ ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಐ ಹ್ಯಾಡ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ವಾಟ್ ಇಸ್ ಜೆಟ್ ಸ್ಟ್ರೀಮ್. ಸೊ ಐ ವೋಂಟ್ ವೇಸ್ಟ್ ಯುವರ್ ಟೈಮ್. I'll say my team to add shots regarding jet stream. First, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದ್ಸತಿ ಜೆಟ್ ಸ್ಟ್ರೀಮ್ ಏನು ಅಂತ ನೋಡ್ಬಿಟ್ಟು ಕಮ್ ಬ್ಯಾಕ್ ಟು ದಿಸ್ ವಿಡಿಯೋ. ಜೆಟ್ ಸ್ಟ್ರೀಮ್ ವೆಸ್ಟ್ ಟು ಈಸ್ಟ್ ಮೂವಿಂಗ್ ವಿಂಡ್. ಎಲ್ಲಿ? ಟ್ರೋಪೋಸ್ಪಿಯರ್ ಅಲ್ಲಿ, ಲೋವರ್ ಟ್ರೋಪೋಸ್ಪಿಯರ್, ಅಪ್ಪರ್ ಟ್ರೋಪೋಸ್ಪಿಯರ್ ಅಲ್ಲ. Jet stream will always move in the upper troposphere. Okay, ಯಾವ ಡೈರೆಕ್ಷನ್? ಫ್ರಮ್ ವೆಸ್ಟ್ ಟು ಈಸ್ಟ್. ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಜೆಟ್ ಸ್ಟ್ರೀಮ್ ಆ ಲೋಕಲ್ ವೆದರ್ ಕಂಡೀಷನ್ ನ ಮತ್ತೆ ರೆಗ್ಯುಲರ್ಲಿ ಟು ಚೇಂಜ್ ದ ಕ್ಲೈಮೆಟಿಕ್ ಕಂಡೀಷನ್ಸ್ ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಸೊ ಇವಾಗ ಏನಾಗಿದೆ ಅಂದ್ರೆ ರೆಗ್ಯುಲರ್ಲಿ ನಾರ್ಮಲ್ ಆಗಿ ಜೆಟ್ ಸ್ಟ್ರೀಮ್ಸ್ ವಿಲ್ ಮೂವ್ ಲೈಕ್ ದಿಸ್. ಸಮ್ಟೈಮ್ಸ್ ಈ ತರ ವೇವಿ ಪ್ಯಾಟರ್ನ್ ಅಥವಾ ಲೂಪ್ ಪ್ಯಾಟರ್ನ್ ಅಲ್ಲಿ ಮೂವ್ ಆಗುತ್ತೆ. ಓಕೆ, ಜೆಟ್ ಸ್ಟ್ರೀಮ್ ಯಾವ ಲೆವೆಲ್ ಅಲ್ಲಿ? ಅಪ್ಪರ್ ಟ್ರೋಪೋಸ್ಪಿಯರ್ ಅಲ್ಲಿ. ಯಾಕೆ ಈ ತರ ವೇವಿ ಪ್ಯಾಟರ್ನ್ ಆಗುತ್ತೆ ಅಥವಾ ಲೂಪ್ ಪ್ಯಾಟರ್ನ್ ಆಗುತ್ತೆ ಅಂತ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಇಸ್ ಅ ಪೋಲಾರ್ ರೀಜನ್. ಓಕೆ, ಇದು ನಮ್ಮ ಟೆಂಪರೇಟ್ ರೀಜನ್. ನಾವ್ ದಿಸ್ ಇಸ್ ಸಮ್ಮರ್ಸ್. ನಾರ್ತನ್ ಹೆಮಿಸ್ಫಿಯರ್ಗೆ ಇದು ಸಮ್ಮರ್ಸ್ ಅಲ್ವಾ? ಇವಾಗ ಜೆಟ್ ಸ್ಟ್ರೀಮ್ ಕಂಡೀಷನ್ ಶುಡ್ ಬಿ ಲೈಕ್ ದಿಸ್. ಬಟ್ ಈ ವರ್ಷ ಏನಾಗಿದೆ ಅಂತ ನೋಡೋಣ. ಪೋಲಾರ್ ರೀಜನ್ ಅಲ್ಲಿ ಕೂಡ ಟೆಂಪರೇಚರ್ ಜಾಸ್ತಿ ಇನ್ಕ್ರೀಸ್ ಆಗಿದೆ. ಯಾಕೆ ಇನ್ಕ್ರೀಸ್ ಆಗಿದೆ? ಬಿಕಾಸ್ ಆಫ್ ಕ್ಲೈಮೆಟಿಕ್ ಚೇಂಜ್. ಟೆಂಪರೇಟ್ ರೀಜನ್ ಅಲ್ಲಿ ಆಬ್ವಿಯಸ್ಲಿ ದ ಟೆಂಪರೇಚರ್ ಇಸ್ ಅ ಬಿಟ್ ಹೈಯರ್ ಕಂಪೇರ್ ಟು ಪೋಲಾರ್. ಬಟ್ ದ ಟೆಂಪರೇಚರ್ ಡಿಫ್ರೆನ್ಸ್ ಈ ಪೋಲಾರ್ ರೀಜನ್ಗೂ ಮತ್ತೆ ಟೆಂಪರೇಟ್ ರೀಜನ್ಗೂ ದ ಟೆಂಪರೇಚರ್ ಡಿಫ್ರೆನ್ಸ್ ಇಸ್ ರೆಡ್ಯೂಸ್ಡ್. ಅದಕ್ಕೋಸ್ಕರ ದ ಸ್ಪೀಡ್ ಆಫ್ ದಿಸ್ ಜೆಟ್ ಸ್ಟ್ರೀಮ್ ಇಸ್ ಆಲ್ಸೋ ರೆಡ್ಯೂಸ್ಡ್. When the speed of the jet stream if the speed of the jet stream reduce, ಆವಾಗ ನಮಗೆ ಈ ವೇವಿಂಗ್ ಪ್ಯಾಟರ್ನ್, ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ ಈ ಲೂಪ್ ಪ್ಯಾಟರ್ನ್ಸ್ ನ ನೋಡ್ತೀವಿ. ಈ ವರ್ಷ ಸ್ವಲ್ಪ ಎಕ್ಸ್ಟ್ರೀಮ್ ಕಂಡೀಷನ್ ಇದೆ. ಯಾಕೆ? ಎಲ್ನಿನೋ ಇಯರ್ ಆಲ್ಸೋ, ಅಂಡ್ ಸೊ ವಿ ಆರ್ ಸೀಯಿಂಗ್ ಅ ಲೂಪ್. ಯುರೋಪಿಯನ್ ರೀಜನ್ ಅಲ್ಲಿ ಈ ಲೂಪ್ ಪ್ಯಾಟರ್ನ್ ನ ನೋಡ್ತಾ ಇದ್ದಾರೆ. ಸೊ ನಾವ್ ಯು ಅಂಡರ್ಸ್ಟುಡ್ ಯಾಕೆ ಲೂಪ್ ಕ್ರಿಯೇಟ್ ಆಗಿದೆ. ಮೆನಿ ಪೀಪಲ್ ಆರ್ ಸೇಯಿಂಗ್ ಒಮೆಗಾ ಬ್ಲಾಕ್ ಕ್ರಿಯೇಟ್ ಆಗಿದೆ. ಬಟ್ ವಾಟ್ ಇಸ್ ದ ರೀಸನ್ ಆಫ್ ಒಮೆಗಾ ಬ್ಲಾಕ್ ಕ್ರಿಯೇಷನ್? ಇಟ್ ಇಸ್ ದಿಸ್. ನಾವ್ ಯುರೋಪಿಯನ್ ರೀಜನ್ ಅಲ್ಲಿ ಜೆಟ್ ಸ್ಟ್ರೀಮ್ ಯಾವ ತರ ಇದೆ? ಈ ತರ ಇದೆ. ರಿಮೆಂಬರ್, ದಿಸ್ ಡಯಾಗ್ರಾಮ್ ಇಸ್ ನಾಟ್ ವರ್ಟಿಕಲ್. ನಾವು 3D ಆಂಗಲ್ ಇಂದ ನೋಡಿದಾಗ ಜೆಟ್ ಸ್ಟ್ರೀಮ್ ಅಪ್ಪರ್ ಟ್ರೋಪೋಸ್ಪಿಯರ್ ಅಲ್ಲಿ ಮೂವ್ ಆಗ್ತಿದೆ ಫ್ರಮ್ ವೆಸ್ಟ್ ಟು ಈಸ್ಟ್. ಇದು ದಿಸ್ ಲೂಪ್ ಇಸ್ ನಾಟ್ ವರ್ಟಿಕಲ್ ಬಟ್ ಇಟ್ ಇಸ್ ಹಾರಿಸಾಂಟಲ್. ಅಂದ್ರೆ ಜೆಟ್ ಸ್ಟ್ರೀಮ್ ಹಿಂಗೆ ಲೂಪ್ ಆಗಿಲ್ಲ, ಜೆಟ್ ಸ್ಟ್ರೀಮ್ ಹಿಂಗೆ ಲೂಪ್ ಆಗಿದೆ. ಓಕೆ, ಇಟ್ಸ್ ನಾಟ್ ವರ್ಟಿಕಲ್ ಬಟ್ ಇಟ್ಸ್ ಹಾರಿಸಾಂಟಲ್ ಲೈಕ್ ದಿಸ್. ದಿಸ್ ಇಸ್ ಒನ್ ಬೇಸಿಕ್ ಕಾನ್ಸೆಪ್ಟ್ ವಿಚ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಇವಾಗ ವಿಲ್ ಸಿ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಯುರೋಪ್. ನಾನು ಆಗ್ಲೇ ಹೇಳಿದೆ ಇಟ್ ಇಸ್ ಪೀಕ್ ಸಮ್ಮರ್ಸ್. ಸೊ ಸಮ್ಮರ್ಸ್ ಅಲ್ಲಿ ಇಲ್ಲಿ ಹೈ ಪ್ರೆಷರ್ ಇರುತ್ತಾ, ಲೋ ಪ್ರೆಷರ್ ಇರುತ್ತಾ? ಸೊ ಇಟ್ ವಿಲ್ ಬಿ ಲೋ ಪ್ರೆಷರ್ ಬಿಕಾಸ್ ಆಫ್ ಹೈ ಟೆಂಪರೇಚರ್. ಇವಾಗ ದ ಏರ್ ವಿಲ್ ಗೆಟ್ ವಾರ್ಮ್ಡ್ ನ್ಯಾಚುರಲಿ. ಸಮ್ಮರ್ಸ್ ಅಲ್ಲಿ ವಾರ್ಮ್ ಏರ್, ಇಟ್ ವಿಲ್ ಗೆಟ್ ವಾರ್ಮ್ಡ್ ಅಪ್ ಅಂಡ್ ಸ್ಲೋಲಿ ಇಟ್ ವಿಲ್ ಮೂವ್ ಅಪ್. ದಟ್ ಇಸ್ ವೆರಿ ನಾರ್ಮಲ್ ಅಲ್ವಾ? ಇವಾಗ ಏನಾಗಿದೆ ಅಂದ್ರೆ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗಿದೆ. ಓಕೆ, ನಾರ್ಮಲ್ ಕಂಡೀಷನ್ ಅಲ್ಲಿ ಹೆಂಗಿರುತ್ತೆ? ಯೂಶಲಿ warm air, it will go up, diverge ಆಗುತ್ತೆ, ಕಂಡೆನ್ಸೇಷನ್, ಕ್ಲೌಡ್ಸ್ ಫಾರ್ಮ್ ಆಗಿ ಕಂಡೆನ್ಸೇಷನ್ ಫಾರ್ಮ್ ಆಗುತ್ತೆ ಅಂಡ್ ಆಲ್ಸೋ ಡೈವರ್ಜ್ ಆಗುತ್ತೆ. ಇಟ್ ವಿಲ್ ಗೆಟ್ ಡೈವರ್ಜ್. ಬಟ್ ಇಲ್ಲಿ ದ ವಾರ್ಮ್ ಏರ್ ಇಸ್ ನಾಟ್ ಏಬಲ್ ಟು ಗೆಟ್ ಡೈವರ್ಜ್ಡ್. ಯಾಕೆ? ಬಿಕಾಸ್ ಆಫ್ ದಿಸ್ ಲೂಪ್. ಓಕೆ, ಡೈವರ್ಜ್ ಆಗಕ್ ಆಗ್ತಿಲ್ಲ. ಓಕೆ, ಡೈವರ್ಜ್ ಆಗಕ್ ಆಗಿಲ್ಲ ಅಂದ್ರೆ ಇಟ್ ವಿಲ್ ಗೋ ಟುವರ್ಡ್ಸ್ ಅನ್ ಅಪ್ಪರ್ ಆಲ್ಟಿಟ್ಯೂಡ್. ಎಲ್ಲಿ ತನಕ ಹೋಗಕ್ ಸಾಧ್ಯ? ಓನ್ಲಿ ಟು ದ ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ದ ಟ್ರೋಪೋಸ್ಪಿಯರ್ ತನಕ ಮಾತ್ರ ಅಲ್ವಾ ಏರ್ ವಿಲ್ ಗೋ. ಸೊ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇಲ್ಲಿ ತುಂಬಾ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಓಕೆ, ಅಟ್ ದಿಸ್ ಏರಿಯಾ ದಿಲ್ ಬಿ ವೆರಿ ಮಚ್ ಹೈ ಪ್ರೆಷರ್. ವಾರ್ಮ್ ಏರ್ ಎಲ್ಲ ಇಟ್ ವಿಲ್ ಗೆಟ್ ಅಕ್ಯುಮುಲೇಟೆಡ್.
warm air and all will get accumulated in this uppermost troposphere level. Ivaga when huge amount of air accumulate ಆದರೆ ಏನಾಗುತ್ತೆ friction ಜಾಸ್ತಿ ಆಗುತ್ತೆ. Whenever there is high, first of all high pressure create ಆಯಿತು and at the same time friction also increased. ಆ ಫ್ರಿಕ್ಷನ್ ಇನ್ಕ್ರೀಸ್ ಆದಾಗ ಇಲ್ಲೂ ಕೂಡ ದ ಟೆಂಪರೇಚರ್ ವಿಲ್ ಬಿ ವೆರಿ ಹೈ. ಇದನ್ನ ನಾವು ಕಂಪ್ರೆಷನಲ್ ಹೀಟಿಂಗ್ ಅಂತ ಕರಿತೀರಿ. ಏನು ಕಂಪ್ರೆಷನಲ್ ಹೀಟಿಂಗ್? ಫ್ರಿಕ್ಷನ್ಸ್ ಜಾಸ್ತಿ ಆಗಿ ಪ್ರೆಷರ್ ಜಾಸ್ತಿ ಆಗಿ ಇನ್ನೂ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಸೊ ವೆನ್ ದೇರ್ ಇಸ್ ಅ ಹೈ ಪ್ರೆಷರ್, ಇಲ್ಲಿ ಹೈ ಪ್ರೆಷರ್ ಟೆಂಪರೇಚರ್ ಆಗಲೇ ಕ್ರಿಯೇಟ್ ಆಗೋಗಿದೆ. ಸೊ ನಾವು ವಾಟ್ ವಿಲ್ ಹ್ಯಾಪನ್ ಅಂದ್ರೆ ದ ಸೇಮ್ ವಾರ್ಮ್ ವಿಂಡ್ ವಿಲ್ ಕಮ್ ಬ್ಯಾಕ್, ಬೌನ್ಸ್ ಬ್ಯಾಕ್ ಆಗುತ್ತೆ, which is usually rare, but ಈ ತರ heat dome create ಆಗಿದೆ. So ಅದಕ್ಕೆ it is coming back. See, whenever air is moving from lower altitude in the upper altitude ಹೋದಾಗ the temperature will decrease. ಅದೇ ರೀತಿ when the air is coming from higher altitude to a lower altitude ಆವಾಗ temperature will actually increase. ಇಲ್ಲಿ temperature ಇನ್ನೂ increase ಆಗುತ್ತೆ. ಈ ಕಂಡೀಷನ್ ಅಲ್ಲಿ temperature decrease ಆಗುತ್ತೆ. So here what is happening? The air is coming down. Okay. So ಈ process ಅಲ್ಲಿ ಮತ್ತೆ the temperature is increasing. First of all it's summers. ಆಗಲೇ temperature ಜಾಸ್ತಿ ಇದೆ. Huge amount of warm air is already accumulated. So low temperature ಜಾಸ್ತಿ ಇದೆ and the warm air is once again coming back. This is also increasing the temperature more. Okay. ಇದಕ್ಕೆಲ್ಲ fuel ಏನು? What is the fuel for all this phenomena? It is the warm air which is coming from Sahara. Okay, Africa, Sahara region in the warm air, it's coming towards Europe. Okay, ಅದಕ್ಕೆ ಇಲ್ಲಿ low temperature and also summers also. So ಇದು ಒಂದು cycle. ಮತ್ತೆ ನಾನು ಆಗ್ಲೇ ಹೇಳಿದೆ clouds formation usually ಆಗಬೇಕು, but because of this loop, okay, cloud formation ಆಗಲ್ಲ. If cloud formation ಆಗಿಲ್ಲ ಅಂದ್ರೆ ಇಲ್ಲಿ the area will be very clear ಅಲ್ವಾ, direct sun rays, the intensity of the sun rays will be high. ಇದು ಕೂಡ this will increase the temperature. ಅಟ್ ಲೀಸ್ಟ್ ನಮಗೆ ಇಲ್ಲಿ ಏನಾದ್ರು ಒಂದು ಕ್ಲೌಡ್ ಫಾರ್ಮೇಶನ್ ಆಗಿದೆ, ಪ್ರೆಸಿಪಿಟೇಷನ್ ಆಗ್ತಿತ್ತು, ಸ್ವಲ್ಪ ಟೆಂಪರೇಚರ್ ಕಮ್ಮಿ ಆಗ್ತಿತ್ತು. ನಮ್ಗೆ ಇವಾಗ ಆ ಚಾನ್ಸು ಇಲ್ಲ. ಇದನ್ನೇ ನಾವು ಹೀಟ್ ಡೋಮ್ ಅಂತ ಕರಿತೀರಿ. Heat dome ಅಂದ್ರೆ ಏನು? ಒಂದು ಲಿಡ್ ಇಲ್ಲಿ ಕ್ರಿಯೇಟ್ ಆಗೋಗಿದೆ. ಓಕೆ, ಈ ಲಿಡ್ ಇಟ್ಸ್ ನಾಟ್ ಅಲೋವಿಂಗ್ ದ ವಾರ್ಮ್ ಏರ್ ಟು ಎಸ್ಕೇಪ್. ನಾವೊಂದು ಹಾಟ್ ಪಾಟ್ ತಗೊಂಡು ಅದ್ರ ಮೇಲೆ ಪ್ಲೇಟ್ ಇಟ್ಟರೆ ಹೌ ದ ಹಾಟ್ ಏರ್ ವಿಲ್ ಗೆಟ್ ಅಕ್ಯುಮುಲೇಟೆಡ್, ಅಲ್ಲೇ ಸ್ಟಕ್ ಆಗುತ್ತೆ. ದ ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್ ಹಿಯರ್. ಅದಕ್ಕೆ ನಾವು ಅದನ್ನ ಹೀಟ್ ಡೋಮ್ ಅಂತ ಕರಿತೀವಿ. ಇಲ್ಲಿ ವಾರ್ಮ್ ಏರ್ ಇಸ್ ನಾಟ್ ಏಬಲ್ ಟು ಎಸ್ಕೇಪ್. ಸನ್ ರೇಸ್ ಇಂಟೆನ್ಸಿಟಿ ವಿಲ್ ಇನ್ಕ್ರೀಸ್ ಇನ್ ದಿಸ್ ರೀಜನ್. ಆ ವಾರ್ಮ್ ರೀಜನ್ ಇನ್ನೂ ವಾರ್ಮ್ ಆಗುತ್ತೆ. ಓಕೆ, ಹೀಟ್ ವೇವ್ಸ್ ಕ್ರಿಯೇಟ್ ಆಗುತ್ತೆ. ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್. ಇಲ್ಲಿ ಡೈವರ್ಜ್ ಆಗೋಕ್ಕೂ ಚಾನ್ಸ್ ಇಲ್ಲ, ಕಂಡೆನ್ಸೇಷನ್ ಆಗೋಕ್ಕೂ ಚಾನ್ಸ್ ಇಲ್ಲ. ಮತ್ತೆ ಯುರೋಪಿಯನ್ ರೀಜನ್ಸ್ ಅಲ್ಲಿ ಇನ್ನೊಂದು ಯುನೀಕ್ ಫೀಚರ್ ಏನಂದ್ರೆ, ನಮ್ಮ ಟ್ರಾಪಿಕಲ್ ರೀಜನ್ಸ್ ಅಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಇದೆ. ದಿಸ್ ಡಸ್ಟ್ ಪಾರ್ಟಿಕಲ್ಸ್ ಏನ್ ಮಾಡುತ್ತೆ ಅಂದ್ರೆ ದ ಇಂಟೆನ್ಸಿಟಿ ಆಫ್ ದ ಸನ್ಲೈಟ್ ನ ರೆಡ್ಯೂಸ್ ಮಾಡುತ್ತೆ, ಸನ್ ರೇಸ್ ನ ರೆಡ್ಯೂಸ್ ಮಾಡುತ್ತೆ. ಆ ತರ ಕಂಡೀಷನ್ ಯುರೋಪ್ ಅಲ್ಲಿ ಇಲ್ಲ. ಯುರೋಪ್ ಅಲ್ಲಿ ಸ್ವಲ್ಪ ಲೆಸ್ ಪೊಲ್ಯೂಷನ್ ಇದೆ ಅಂಡ್ ಡಸ್ಟ್ ಪಾರ್ಟಿಕಲ್ಸ್ ಕೂಡ ಕಮ್ಮಿ ಇದೆ. ಸೊ ದ ಇಂಟೆನ್ಸಿಟಿ ಆಫ್ ದ ಸನ್ ರೇಸ್ ಇಸ್ ಇವನ್ ಮೋರ್ ಹೈಯರ್. ಸೊ ಇಲ್ಲಿ ದ ಟೆಂಪರೇಚರ್ ಇಸ್ ಇನ್ಕ್ರೀಸಿಂಗ್. ಇದೊಂಥರ ಲೂಪ್ ಆಗೋಗಿದೆ, ಸೈಕಲ್ ಆಗೋಗಿದೆ. ಇಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ವಾರ್ಮ್ ಏರ್ ಮೇಲೆ ಹೋಗುತ್ತೆ, ಇಟ್ ಕಾಂಟ್ ಎಸ್ಕೇಪ್, ಇಟ್ ವಿಲ್ ಕಮ್ ಬ್ಯಾಕ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಇವನ್ ಮೋರ್. ಅದಕ್ಕೆ ಯುರೋಪ್ ಅಲ್ಲಿ ದ ಟೆಂಪರೇಚರ್ ಇಸ್ 40 to 48 ಡಿಗ್ರಿ ಸೆಲ್ಸಿಯಸ್. ಓಕೆ, ನೀವಾಗ ನೀವು ಕೇಳ್ಬೋದು, ಮ್ಯಾಮ್ ರಾಜಸ್ಥಾನ್ ರೀಜನ್ ಅಲ್ಲೆಲ್ಲ ಬಿಸಿ 40 ಡಿಗ್ರಿ ಸೆಲ್ಸಿಯಸ್, ಬಟ್ ಆದ್ರೂ ಪೀಪಲ್ ಓನ್ ಡೈ. ಯಾಕೆ? ಬಿಕಾಸ್ ವಿ ಆರ್ ಇನ್ ಟ್ರಾಪಿಕಲ್ ರೀಜನ್ಸ್. ನಮ್ ಜೆನೆಟಿಕಲಿ ವಿ ಆರ್ ಏಬಲ್ ಟು ಟೇಕ್ ಅಪ್ ದಿಸ್ ಟೆಂಪರೇಚರ್. ಬಟ್ ಯುರೋಪಿಯನ್ಸ್ ಅವ್ರಿಗೆ ಜೆನೆಟಿಕಲಿ ಆ ಕೇಪಬಿಲಿಟಿ ಇಲ್ಲ. ದೇ ಆರ್ ಮೋರ್ ಸೆನ್ಸಿಟಿವ್ ಟು ಹೀಟ್ ವೇವ್ಸ್. ಮತ್ತೆ ಇನ್ನೊಂದು ಯು ನೀಡ್ ಟು ರಿಮೆಂಬರ್ ದ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಯುರೋಪಿಯನ್ ಇನ್ಫ್ರಾಸ್ಟ್ರಕ್ಚರ್ ಯಾವಾಗಲೂ ಟು ಪ್ರೊಟೆಕ್ಟ್ ದೆಮ್ಸೆಲ್ಫ್ ಫ್ರಮ್ ದ ಕೋಲ್ಡ್ ವೆದರ್, ಅದಕ್ಕೆ ಅದನ್ನ ಕನ್ಸಿಡರ್ ಮಾಡ್ಕೊಂಡು ದೇ ಹ್ಯಾಡ್ ಬಿಲ್ಟ್ ದರ್ ಇನ್ಫ್ರಾಸ್ಟ್ರಕ್ಚರ್. ಬಟ್ ಇವಾಗ ಏನಾಗಿದೆ, ಬಿಕಾಸ್ ಆಫ್ ದಿಸ್ ಹೀಟ್ ವೇವ್ಸ್ the summers are becoming very extreme. Or normal homes kuda, mane kuda huge bricks, cement ali ಮಾಡ್ತಾರೆ, so that the heat will not escape anta. Okay, so ಇವಾಗ ಏನಾಗಿದೆ, ಅವ್ರ ಮನೆ ಕೂಡ it has become a heat chamber.
ಟೆಂಪ್ರೇಚರ್ ಜಾಸ್ತಿ ಆಗ್ತಿದೆ, ದಟ್ ಹೀಟ್ ಇಸ್ ನಾಟ್ ಏಬಲ್ ಟು ಎಸ್ಕೇಪ್. ಸೊ ಅದೊಂಥರ ಹೀಟ್ ಚೇಂಬರ್ ತರ ಕ್ರಿಯೇಟ್ ಆಗಿದೆ. ಸೊ ಒನ್ ಥಿಂಗ್ ಇಸ್ ಇನ್ಫ್ರಾಸ್ಟ್ರಕ್ಚರ್, ಜೆನೆಟಿಕ್ಸ್, ಮತ್ತೆ ಯುರೋಪ್ ಅಲ್ಲಿ ಓಲ್ಡ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಕಂಪೇರ್ಡ್ ಟು ಟ್ರಾಪಿಕಲ್. ಸೊ ಅದಕ್ಕೆ ಅಲ್ಲಿ ದ ಡೆತ್ ನಂಬರ್ ಇಸ್ ಆಲ್ಸೋ ಇನ್ಕ್ರೀಸಿಂಗ್. ಏಜಿಂಗ್ ಪಾಪ್ಯುಲೇಷನ್ ಯುರೋಪ್ ಅಲ್ಲಿ ಜಾಸ್ತಿ ಇದೆ, ಇದು ಒಂದು ಫ್ಯಾಕ್ಟರ್. ಇನ್ನೊಂದು, ಆಸ್ ಎ ಸೆಟ್, ದಿಸ್ ಇಸ್ ಸಮ್ಮರ್, ಪೀಕ್ ಸಮ್ಮರ್ಸ್ ಇನ್ ಯುರೋಪಿಯನ್ ರೀಜನ್ಸ್. ದ ಡೇ ಹಾರ್ಸ್ ಜಾಸ್ತಿ ಇರುತ್ತೆ ಅಥವಾ ನೈಟ್ ಹಾರ್ಸ್ ಜಾಸ್ತಿ ಇರುತ್ತಾ? ಆಬ್ವಿಯಸ್ಲಿ ದ ಡೇ ಟೈಮ್ ಇಸ್ ಹೈಯರ್. ಸೊ ದಿಸ್ ಇಸ್ ಆಲ್ಸೋ ಇನ್ಕ್ರೀಸಿಂಗ್ ದ ಟೆಂಪರೇಚರ್. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್. ಓಕೆ, ಇವಾಗ ನಾಲ್ಕಾಯ್ತಾ ಹೌ ದಿಸ್ ಲೂಪ್ ಇಸ್ ಕ್ರಿಯೇಟೆಡ್ only when the jet stream speed increases and if the omega block is cut, ಆವಾಗ ಮಾತ್ರ ಯುರೋಪ್ ವಿಲ್ ಗೆಟ್ ರಿಲೀಫ್. ಸೊ ಹಾಗಾದ್ರೆ ಇದು ಫಸ್ಟ್ ಟೈಮ್ ಈ ತರ ಆಗ್ತಿರೋದು? ನೋ, ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ಲಾಸ್ಟ್ ಇಯರ್ ಅಲ್ಲಿ ದ ಸೇಮ್ ಒಮೆಗಾ ಬ್ಲಾಕ್ ನಾವು ಅಮೆರಿಕನ್ ರೀಜನ್ ಅಲ್ಲಿ ಕೂಡ ನೋಡಿದ್ರಿ. ಓಕೆ, ಬಟ್ ದ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಈ ತರ ಒಮೆಗಾ ಬ್ಲಾಕ್ಸ್ ಒನ್ಸ್ ಇನ್ 5 years, ಒನ್ಸ್ ಇನ್ 6 years ಆಗ್ತಿತ್ತು. ಬಟ್ ನೌ ವಿ ಆರ್ ರೆಗ್ಯುಲರ್ಲಿ ಸೀಯಿಂಗ್ ಇಟ್ because of what? Because of global warming. Okay, global warming in the now and then we are seeing this. So from exam point of view, ನಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ? ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಇಲ್ಲಿ ಯಾವ ಪ್ರೆಷರ್ ಎಲ್ಲಿ ಕ್ರಿಯೇಟ್ ಆಗಿದೆ ಅಂತ ದೇ ಮೇ ಆಸ್ಕ್. ಹೈ ಪ್ರೆಷರ್ ಎಲ್ಲಿ ಕ್ರಿಯೇಟ್ ಆಗಿದೆ, ಲೋ ಪ್ರೆಷರ್ ಎಲ್ಲಿ ಕ್ರಿಯೇಟ್ ಆಗಿದೆ, ಜೆಟ್ ಸ್ಟ್ರೀಮ್, ಕೋರ್ ಪಾರ್ಟ್ ಆಫ್ ಜಾಗ್ರಫಿ, ಜೆಟ್ ಸ್ಟ್ರೀಮ್ ಬಗ್ಗೆ ದೇ ಮೇ ಆಸ್ಕ್. ಸೊ ಬಿ ಕೇರ್ಫುಲ್. ಹೋಪ್ ಯು ಎಂಜಾಯ್ ದಿಸ್ ಕಾನ್ಸೆಪ್ಟ್. ಥ್ಯಾಂಕ್ ಯು.